ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ಜಿ ಕುಮಾರನಾಯ್ಕ ಅವರು ಈ ಹಿಂದೆ ರಾಯಚೂರು ಜಿಲ್ಲಾಧಿಕಾರಿಯಾಗಿದ್ದರು. ಯಾವುದೇ ಕೆಲಸ ಮಾಡಿಲ್ಲ ಎಂದು ಜೆಡಿಎಸ್ ಜಿಲ್ಲಾಧ್ಯಕ್ಷ ಎಂ ವಿರೂಪಾಕ್ಷ ಗುಡುಗಿದರು. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ವಾಸವಿ ಕಲ್ಯಾಣ ಮಂಟಪದಲ್ಲಿ ನಡೆದ ಜೆಡಿಎಸ್ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿ, ರಾಯಚೂರು ವೈಟಿಪಿಎಸ್ ಅನ್ನು ಜಿ ಕುಮಾರನಾಯ್ಕ ಅವರು ಖಾಸಗಿಗೆ ಬಿಟ್ಟುಕೊಟ್ಟ ಶೂರ ಎಂದು ಕಿಡಿಕಾರಿದರು. ರಾಯಚೂರು ಜಿ ಕುಮಾರನಾಯ್ಕ ಅವರ ಜನ್ಮ ಭೂಮಿಯೂ ಅಲ್ಲ, ಕರ್ಮ ಭೂಮಿಯೂ ಅಲ್ಲ. ಜಿ ಕುಮಾರನಾಯ್ಕ ಅವರು ಜಿಲ್ಲಾಧಿಕಾರಿಯಾಗಿದ್ದಾಗ ಇಲ್ಲಿ ಬರೀ ಲೂಟಿ ಮಾಡಿದ್ದಾರೆ. ಆದ್ದರಿಂದ ನೀವೆಲ್ಲರೂ ಮೈತ್ರಿ ಅಭ್ಯರ್ಥಿಯನ್ನ ಗೆಲ್ಲಿಸಿ ಮೋದಿ ಕೈ ಬಲಪಡಿಸಬೇಕು ಎಂದರು. ಮುಖ್ಯಮಂತ್ರಿ ಮಂತ್ರಿಗಳು ಕಾಂಟೆಸ್ಟ್ ಮಾಡ್ತಾರೆ, ಅದು ಮಾಡ್ತಾರೆ, ಇದು ಮಾಡ್ತಾರೆ. ಯಾರು ಕಾಂಟೆಸ್ಟ್ ಮಾಡಿದ್ರು ಮಂತ್ರಿಗಳು? ಈಗ ಎಲ್ಲರೂ ಮಕ್ಕಳನ್ನ ಸೊಸೆದವ್ರನ್ನ ಹೌದಿಲ್ಲ, ಅವ್ರು ನಿಲ್ಲಿಸಿದ್ರ ವಿನ ಯಾವ ಮಂತ್ರಿನೂ ಕಾಂಟೆಸ್ಟ್ ಮಾಡಲಿಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತೈತೆ ಸೋಲ್ತೀವಿ ಅಂತ. ನಾವು ಸೋತರೆ ನಮ್ಮದು ಹೆಂಗಪ್ಪ ಅಲ್ಲೇ ನಿಂದಿಸ್ಕೊಂಡ್ರೆ, ಯಾಕಂದ್ರೆ ಅವನು ತನ್ನ ಮನೆಯಲ್ಲಿ ಗೇಟ್ ಕಾಯ್ಬೇಕು, ಗೇಟ್ ಅಲ್ಲೇ ನಿಂದಿರ್ಬೇಕು, ಪಕ್ಕಕ್ಕೆ ನಮಸ್ಕಾರ ಸರ್ ಅನ್ಬೇಕು. ಶಾಸಕನಾದ್ರೆ ಗೇಟ್ ಅಲ್ಲೇ ಇರಬೇಕು, ಮಂತ್ರಿ ಆದ್ರೆ ಗೇಟ್ ಅಲ್ಲೇ ಇರಬೇಕು. ತನ್ನ ಮಾತು ಕೇಳ್ತಕ್ಕಂಥ ವ್ಯಕ್ತಿಗಳನ್ನ ಕರ್ಕೊಂಡ್ಬಂದು ರಾಯಚೂರು ಜಿಲ್ಲೆಗೆ ಹಾಕೋದು. ಇವತ್ತು ಯಾರು ಬೇಕಾಗಿಲ್ಲ. ರಾಯಚೂರಿನಲ್ಲಿ ನಾಯಕರು ಹುಟ್ಟಿಲ್ಲ, ರಾಯಚೂರಿನಲ್ಲಿ ವಾಲ್ಮೀಕರಿಲ್ಲ, ರಾಯಚೂರು ಎಷ್ಟೇ ಆಗಿರ್ತಕ್ಕಂಥದ್ದು ಈ ಕ್ಷೇತ್ರದಲ್ಲಿ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದಿರ್ತಕ್ಕಂಥ ವಾಲ್ಮೀಕಿ ಜನಾಂಗವನ್ನ ಮೇಲೆತ್ತಲಿಕ್ಕೆ ಅವರಿಗೆ ರಾಜಕೀಯ ಅಧಿಕಾರವನ್ನು ಕೊಟ್ಟಿರ್ತಕ್ಕಂಥದ್ದು. ರಾಜಕೀಯ ಅಧಿಕಾರ ಅಂತಂದ್ರೆ ಆ ಜನನ ಮೇಲೆತ್ತಬೇಕು. ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದಿರ್ತಕ್ಕಂಥ ವಾಲ್ಮೀಕಿ ಜನಾಂಗವನ್ನ ಮೇಲೆತ್ತಲಿಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ರಿಸರ್ವೇಶನ್ ಅನ್ನ ಮೈಸೂರು ಭಾಗದಲ್ಲಿರ್ತಕ್ಕಂಥ ಒಬ್ಬ DC, ನಮ್ಮಲ್ಲಿ DC ಕೆಲಸ ಮಾಡಲ್ಲ, ಒಂದು ಕೆಲಸ ಮಾಡಿಲ್ಲ. ನಿಮ್ಗೆ ಹೇಳ್ತೀನಿ, ಅವನ ವಿರುದ್ಧ ನಾನು 100 ಸಲ ಹೋರಾಟ ಮಾಡಿದ್ರಿ. DC ಇದ್ದಾಗ ₹1 ಕೆಲಸ ಮಾಡಿಲ್ಲ. ಒಬ್ಬೆಕ್ ಆಸ್ಪತ್ರೆಯಲ್ಲಿ ಕಾಶಿ ಕೊಟ್ಟ DC ಇದ್ದಾಗ. ಸೆಕ್ರೆಟರಿ ಆದ, KPC MD ಆದ ಸುಮಾರು 15 ವರ್ಷ. KPC MD ಆಗಿ YTPS ಸರ್ಕಾರ ನಡೆಸ್ತಕ್ಕಂಥ YTPS ಖಾಸಗಿ ಕೊಡ್ತಾರೆ, ಖಾಸಗಿಗಾರರು ಮಾಡೋದು, ಅದನ್ನು ಮಾಡಿಬಿಟ್ಟ. KPCಯಲ್ಲಿ MD ಆಗಿ ಅಲ್ಲಿರ್ತಕ್ಕಂಥ ದುಡ್ಡನ್ನ ಸರ್ಕಾರದಿಂದ ನಮಗೆ ಅಭಿವೃದ್ಧಿಗೆ ಬಂದಿರತಕ್ಕಂಥ 100 ಕೋಟಿ ರೂಪಾಯಿ ಲೂಟಿ ಮಾಡೋದು. ಇವತ್ತು ಏನು ತನ್ನ ಭಾಷಣದಲ್ಲಿ ಮಾನ್ಯದಲ್ಲಿ ಬಂದು ಮಾತಾಡಿದರೆ, ಇದು ನನ್ನ ಜನ್ಮಭೂಮಿ ಅಲ್ಲಿಕ್ಕೆಲ್ಲ, ಇದು ನನ್ನ ಕರ್ಮಭೂಮಿ ಅಂತೇಳಿ. ಸ್ವಾಮಿ ಕುಮಾರನಾಯ್ಕರೇ, ಕಾಂಗ್ರೆಸ್ನವರೇ, ಇವರಿಗೆ ನಿಮ್ಗೆ ಹೇಳ್ತೀನಿ, ಇದು ನಿಮ್ಮ ಜನ್ಮಭೂಮಿನೇ ಅಲ್ಲ, ನಿಮ್ಮ ಕರ್ಮಭೂಮಿನೇ ಅಲ್ಲ. ಕುಮಾರನಾಯಕನ ಈ ಜಿಲ್ಲೆಯ ಲೂಟು ಭೂಮಿ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಅವನು ಲೂಟಿ ಮಾಡಿರ್ತಕ್ಕಂಥ ಭೂಮಿ. ಇವತ್ತು ಒಬ್ಬ ಅಧಿಕಾರಿ, ಒಬ್ಬ ಜಿಲ್ಲಾಧಿಕಾರಿ ಆಗಿ, ಒಬ್ಬ ಅಧಿಕಾರಿ ಆಗಿಲ್ಲ, ಅವ್ನು ರಿಟೈರ್ಡ್ 30 ವರ್ಷ ರಿಟೈರ್ಡ್ ಆದ ನಂತರ ಅವನು ಬರ್ತಕ್ಕಂಥ 1 ಕೋಟಿ ಬರ್ಬೋದು, 1 ಕೋಟಿ ಬರ್ಬೋದು. ಆದ್ರೆ ಇವತ್ತು ಅವನು ಲೂಟಿ ಮಾಡಿದ 100 ಕೋಟಿ ಇರೋ ಕಾರಣಕ್ಕಾಗಿ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಹೇಳಿದ್ರೆ ಕಾಂಗ್ರೆಸ್ನವ್ರು ಹೇಳ್ತಾರೆ ಸುಮಾರು 50 ಕೋಟಿ DK ಶಿವಕುಮಾರ್ ಕೊಟ್ಟು ಟಿಕೆಟ್ ತಂದಿದ್ದಾನೆ ಸರ್ ಅಂತೇಳಿ ಇಡೀ ರಾಯಚೂರಿನ ತಾಕಾಗಿದೆ. ಅವರೇ ಹೇಳ್ತಾರೆ, ಎಲ್ಲಪ್ಪ ಇಲ್ಲಿ ವಾಲ್ಮೀಕಿರಿಲ್ವಾ, ಇಲ್ಲಿ ನಾಯಕ ಜನಾಂಗಿಲ್ಲ, ಏನ್ ಅಲ್ಲಿಂದ ಕರ್ಕೊಂಡು ಬಂದಿರ್ತಾರೆ. ಇಲ್ಲ ಸರ್, ಅವ್ರು 50 ಕೋಟಿ DK ಶಿವಕುಮಾರ್ಗೆ ಸಿದ್ದರಾಮಯ್ಯ ಕೊಟ್ಟರು ಸರ್, ಅವನಿಗೆ ಕ್ಯಾಂಡಿಡೇಟ್ ಮಾಡಿದ್ರು. ಇದು ಹೇಳ್ತೀನಿ ಬಂಧುಗಳು, ಇವತ್ತು ಇಲ್ಲಿರ್ತಕ್ಕಂಥ ಜನಾಂಗಕ್ಕೆ ಸಿಗ್ತಕ್ಕಂಥ ರಿಸರ್ವೇಶನ್ ಅನ್ನ ಬೇರೆಯವರು ತಗೊಳ್ತಾರೆ. ನಮ್ಮ ನಾಯಕರು ಒಂದು ಮಾತು ಹೇಳಿದ್ರು, ಬಹಳ ಅರ್ಥಗರ್ಭಿತವಾಗಿ ಜನರಲ್ಲಿ ಇರ್ತಕ್ಕಂಥ ಮಾತು. ಮಾನವಿ ಜನ ಬಹಳ ಬುದ್ಧಿವಂತರು. ಮಾನವಿ ತಾಲೂಕ ಒಳಗಡೆ ಇದ್ದಂಥವ್ರು ಮಾತ್ರ ಗೆಲ್ಲಿಸ್ತಾರೆ, ಹೊರಗಡೆ ಇದ್ದಂಥವ್ರು ಓಡಿಸ್ತಾರೆ ಅಂತಕ್ಕಂಥ ಮಾತು. ಇದು ಆಗ್ಬೇಕು, ಇದು